ಹಂಗ ಮುಂಬೈ ನಾಲ್ಕದಿಂದ ನಡ್ಕೊಂತ ಬಂದಿವಪ್ಪ ಅಂತಂದ್ರ ಏನಪ್ಪಾ ಅಂತಂದ್ರ 12 ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಯಾಕಪ್ಪ ಅಂತಂದ್ರ ಇಲ್ಲಿ 12 ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಹಂಗ ಮುಂಬೈ ನಾಲ್ಕದಿಂದ ನಡ್ಕೊಂತ ಬಂದಿವಪ್ಪ ಅಂತಂದ್ರ ಇಲ್ಲಿ ಶಾಲಿ ಮಾರ್ಗ ಅನ್ನೋ ನಗರದಾಗ ದುರ್ಗಾದೇವಿ ಇದು ಒಂದು ದೇವಸ್ಥಾನ ಐತಿ. ಈಗ ಅಲ್ಲಿಗೆ ಬಂದಿವಿ. ನಿಮ್ಗೆ ಕಾಣಿಸ್ತೈತಲ್ಲ ಹಿಂದ ಇದು ದುರ್ಗಾದೇವಿ ದೇವಸ್ಥಾನ. ಇಲ್ಲಿ ಒಳಗಡೆ ನಿಮ್ಗೆ ತೋರಿಸೋಣ ಅಂತ ನೋಡ್ಬೋದು. ಇಲ್ಲೇನಪ್ಪ ಅಂತಂದ್ರ 12 ಜ್ಯೋತಿರ್ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಯಾಕಪ್ಪ ಅಂತಂದ್ರ ಇಲ್ಲಿ 12 ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿ ಯಾವ ರೀತಿ ಹೆಂಗದವ ಅನ್ನೋದನ್ನ ನಿಮಗಿಲ್ಲಿ ತೋರಿಸಿದಾರ. ನಾನು ನೀವು ಎಲ್ಲ ಹೇಳ್ಕೊತ ಹೋಗ್ತೀನಿ ಅಂತ. ಮೊದಲನೇದಾಗಿ ಯಾವ್ಯಾವ ಏನೇನು ಅಂತ ಇಲ್ಲಿ ನೀವು ನೋಡಕತ್ತಿರಲ್ಲ. ಇದು ಮೊದಲನೇದ್ದು ಜ್ಯೋತಿರ್ಲಿಂಗ ಸೋಮನಾಥೇಶ್ವರ, ಎರಡನೇದಾಗಿ ಮಲ್ಲಿಕಾರ್ಜುನ, ಮೂರನೇ ದೇವರು ಯಾವುದಪ್ಪ ಅಂತಂದ್ರೆ ಇಲ್ಲಿ ಮೂರನೇ ಜ್ಯೋತಿರ್ಲಿಂಗ ಯಾವುದಪ್ಪ ಅಂತಂದ್ರೆ ಓಂಕಾರೇಶ್ವರ. ಆನಂತರ ಇಲ್ಲಿ ನೀವು ನೋಡಕತ್ತೀರ ನೋಡ್ರಿ, ಇದು ಮಹಾಕಾಳೇಶ್ವರ. ಇದು ನಂತರ ನೀವಿಲ್ಲಿ ನೋಡಕತ್ತಿರಲ್ಲ, ಇದು ನಾಗಲಿಂಗೇಶ್ವರ. ಇದು ನೋಡಕತ್ತಿರಲ್ಲ, ಇದು ವೈಜನಾಥ ಜ್ಯೋತಿರ್ಲಿಂಗ. ನೆಕ್ಸ್ಟು ಇಲ್ಲಿ ನೀವು ನೋಡಕತ್ತಿರಲ್ಲ, ಇದು ಕೇದಾರನಾಥ ಜ್ಯೋತಿರ್ಲಿಂಗ. ನಂತರ ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ. ನಂತರ ಇಲ್ಲಿ ನೀವು ಇಲ್ಲಿ ನೋಡಾಕ್ತಾರೆ ನೋಡ್ರಿ, ಇದು ಭೀಮಾಶಂಕರ ಜ್ಯೋತಿರ್ಲಿಂಗ. ನೆಕ್ಸ್ಟ್ ಇಲ್ಲಿ ಯಾವುದಪ್ಪ ಅಂತಂದ್ರೆ ಕ್ರೇನ್ಯೇಶ್ವರ ಜ್ಯೋತಿರ್ಲಿಂಗ. ನಂತರ ಇಲ್ಲಿದೆ ನೋಡ್ರಿ ಕಾಶಿ ವಿಶ್ವನಾಥ. ನಂತರ ಇಲ್ಲಿ ನೀವು ನೋಡಾಕ್ತಾರಲ್ಲ, ಇದು ತ್ರ್ಯಂಬಕೇಶ್ವರ. ಈಗ ನಿಮ್ಗೆ ಮೊದಲು ಒಂದು ಲಾಗ್ ಹಾಕಿನ ಅದ್ರ ಬಗ್ಗೆ ನೀವೆಲ್ಲ ನೋಡಿಲ್ಲಪ್ಪ ಅಂತಂದ್ರೆ ಅದ್ರಾಗ ನೋಡ್ರಿ, ನಿಮ್ಗೆ ಪೂರ್ತಿ ಡೀಟೇಲ್ ಎಲ್ಲ ನೀವು ಇಷ್ಟು ಇಲ್ಲಿ ನೋಡಿದ್ರಲ್ಲ 12 ಜ್ಯೋತಿರ್ಲಿಂಗಗಳು. ನಂತರ ಇಲ್ಲಿ ನೀವು ಸುತ್ತಮುತ್ತ ನಿಮಗೆಲ್ಲ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಸ್ನೇಹಿತರೆ, ನಾಸಿಕ್ನಲ್ಲಿರುವ ದೇವಸ್ಥಾನಗಳ ಬಗ್ಗೆ, ರಾಮಾಯಣದ ಇತಿಹಾಸದ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೀನಿ, ಕೆಲವೊಂದಿಷ್ಟು ವ್ಲಾಗ್ಗಳನ್ನು ಮಾಡಿದ್ದೀನಿ. ನೀವೇನು ಮಾಡಬೇಕು, ವಿಡಿಯೋಸ್ಗಳನ್ನು ನೋಡಿಲ್ಲಪ್ಪ ಅಂತಂದ್ರೆ ನನ್ನ ಚಾನಲ್ದಾಗ ಅದಾವು, ಹೋಗಿ ಪಟ್ ಹೋಗಿ ನೋಡ್ರಿ. ನಂತರ ಇಷ್ಟೆಲ್ಲ ವೈಭವದಿಂದ ಈ ಗುಡಿ ಇಲ್ಲಿ ತುಂಬ್ಯದ, ನೀವೆಲ್ಲ ನೋಡ್ಬೋದು.